ಮಾಡಿ ಮಾಡಿ ಸಾಕಾಯ್ತು. ಇದೆಲ್ಲ ಏನಕ್ಕೆ ಮಾಡ್ತೀವಿ, ಎಲ್ಲ ಯಾಕೆ ಮಾಡ್ತೀವಿ ಗೊತ್ತಾ? ಬನ್ನಿ ಹೇಳ್ತೀನಿ. अहं कथा वदामि। एषा एव आयुर्वेदस्य शिक्षा 2047। ಏನಮ್ಮ ಮಾಡ್ತಾ ಇದೀಯಾ? ಈ ತರ ಎಲ್ಲ ಫೋನ್ ನೋಡ್ಕೊಂಡು ಏನೇನೋ ತಿನ್ಕೊಂಡ್ರೆ ಹೊಟ್ಟೆ ಪಾಪ ತುಂಬಾ ತೊಂದ್ರೆ ಆಗುತ್ತೆ. ನೀನು ಪದೇ ಪದೇ ಅದನ್ನ ತಿನ್ಬೇಡ ಇದನ್ ತಿನ್ಬೇಡ ಅಂತ ಹೇಳ್ತಾನೆ ಇರ್ತೀಯಲ್ಲ. ನನ್ ಜನರೇಷನ್ ಬೇರೆ, ನಿನ್ ಜನರೇಷನ್ ಬೇರೆ. ನೀ ಪದೇ ಪದೇ ಇದನ್ನ ಹೇಳ್ತಿದ್ರೆ ನಮ್ಮ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ. ಕೇಳಮ್ಮ. अच्छा है तुम लोग कैसे? हमें बहुत अच्छा है कि समझ चलने से ಅಮ್ಮ ಮಾಡಿ ಅದು ನೀವು ಏನಾಯ್ತು ಹೊಟ್ಟೆ ನೋಯ್ತದೆ ಅಮ್ಮನಿಗೆ, ತುಂಬಾ ಹೊಟ್ಟೆ ನೋಯ್ತಿದೆ. ಅಮ್ಮ ಏನು ಆಗಲ್ಲ, ತಗೊಳ್ಳಿಮ್ಮ ನಿಮ್ ಮೊಮ್ಮಗಳು. ನಮ್ ಕೈಯಿಂದ ನಿಮ್ ಮಗಳನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ನಾನಂತೂ ನನ್ ಮಗಳನ್ನ ಚೆನ್ನಾಗ್ ಬೆಳೆಸ್ಲಾರ್ದೆ ನನ್ ಮಗಳನ್ನ ಕಳ್ಕೊಂಡ್ಬಿಟ್ಟೆ. ನಿನ್ನಾದ್ರೂ ನಾನ್ ಚೆನ್ನಾಗ್ ಬೆಳೆಸಿ ಸಾಕ್ತೀನಿ. ಮೊದಲ 6 ತಿಂಗಳು ಮಕ್ಕಳಿಗೆ ತಾಯಿ ಎದೆನ ತುಂಬಾ ಮುಖ್ಯವಾಗಿರುತ್ತೆ. ಈ ಮಗುನ್ ಬೆಳವಣಿಗೆ ಬೇಕಾಗಿರೋ ಎಲ್ಲಾ ಪೋಷಕಾಂಶಗಳು ತಾಯಿ ಎದೆ ಹಾಲಿಂದನೇ ಸಿಗುತ್ತೆ. ಅದರಿಂದ ದಾತ್ರಿ ಪಾತ್ರ ತುಂಬಾ ಮುಖ್ಯವಾಗಿರುತ್ತೆ. ಧನ್ಯವಾದ. ನನ್ ಮಗಳು ನನ್ ಸರಿ ನೋಡ್ಕೊಳ್ಳಾರ್ದ ನನ್ ಮಗಳನ್ನ ನಾನ್ ಕಳ್ಕೊಂಡ್ಬಿಟ್ಟೆ. ಇವಾಗ ಹುಟ್ಟಿದ ಮಗಳಾದ್ರೂ ನಾನ್ ಚೆನ್ನಾಗ್ ನೋಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ಅದಕ್ಕೆ ಏನ್ ಸಾಧ್ಯ ಆಗುತ್ತೆ ಅದಕ್ಕೆಲ್ಲಾ ಟ್ರೀಟ್ಮೆಂಟ್ ಕೊಡೋಕೆ ಸಹಾಯ ಮಾಡಿ ಡಾಕ್ಟರ್. ಏನು ಚಿಂತೆ ಮಾಡ್ಬೇಡಿ ಅಮ್ಮ. ನಮ್ಮ ಆಯುರ್ವೇದದಲ್ಲಿ ಹಲವಾರು ಟ್ರೀಟ್ಮೆಂಟ್ಗಳಿದಾವು. ಇದರಿಂದ ನಿಮ್ಮ ಮೊಮ್ಮಗನ ಉತ್ತಮ ಬೆಳವಣಿಗೆಗೆ ಮತ್ತು ಪೋಷಣೆಗೆ ನಾವು ಸಹಾಯ ಮಾಡ್ತೀವಿ. ಏನು ಚಿಂತೆ ಮಾಡ್ಬೇಡಿ. ಧನ್ಯವಾದ. ಇದರಿಂದ ಮಗುವಿಗೆ ಏನು ಉಪಯೋಗ? ಇದರಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತೆ ಮಗುವಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಮುಗಿಲು ಬೆಳ್ಮುಗಿಲು ನನ್ನ ಈ ಮಗಳು ಇದೇ ದೈವೀಕೃತ ಚಿತ್ರ. ಬೊಗಸೆ ಗಾತ್ರದ ಚಂದ್ರ ಅವಳ ನೆರಳು ಕಣ್ಣಲೇ ಇದೆ ಹೊಂಬಿಸಿಲು. ಉಸಿರೆಯಲ್ಲಿ ಲಾಲಿ ಜೋಲಿ ಅವಳೇ ಭರವಸೆಯ ಹೋಲಿ. ಮರವ ತಪ್ಪಿದ ಬಿಳಲು ಗರಿಯ ಹತ್ತಿದ ನವಿಲು ನನ್ನ ಹಗಲು ನನ್ನ ಇರುಳು. ಸೌಭಾಗ್ಯ, any doubt? No. ಅಜ್ಜಿ, ಓ ಅಜ್ಜಿ, ನಂಗೆ ಯಾಕೋ ಹೊಟ್ಟೆ ಬಾವು ಅನ್ಸಕತ್ತೈತೆ. ಹಸರ
ಕಾಯುತ್ತಿರುವ ಮನಸ್ಸಿನ ಆಸೆ ಹೇಳುವೇನು. ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು, ನನಗೂ ಒಬ್ಬ ಗೆಳೆಯ ಬೇಕು. अन्नपूर्णे सदापूर्णे शङ्करे प्राणवल्लभे ज्ञानवैराग्यसिद्ध्यर्थं भिक्षां देहि च पार्वती. अग्ने स्वाहा इदम अग्ने नमः स्वाहा अग्ने स्वाहा. What is this? What is the purpose of doing this? This is called Agnihotra. It kills the viruses and bacteria. What is with ash? We will put this ash to the garden and get the wood yield. ನಮಸ್ಕಾರ ಡಾಕ್ಟರ್. ನಮಸ್ತೆ ಮಾ. ಇಬ್ರು ನನ್ ಮಗ ಸಿಸ್ಸಿರು. ಇವಾಗಲೇ ಮದ್ವೆ ಆಗಿದೆ. ನೀವು ಸ್ವಲ್ಪ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳೋಕೆ ಸಲಹೆ ಕೊಡಿ. ಏನಾಯ್ತಮ್ಮ, ಎದಕ್ಕೆ ಇಷ್ಟು ಗಾಬರಿ ಇದಾರೆ? ಅದು ಡಾಕ್ಟ್ರೇ, ನನ್ನಮ್ಮ ಒಬ್ರೆ ಅಂತ ಅಜ್ಜಿ ತುಂಬಾ ಪ್ರೀತಿಯಿಂದ ಸಾಕ್ಬಿಟ್ರು. ಹೀಗಾಗಿ ಅವ್ರು ವೆಸ್ಟರ್ನೈಸೇಷನ್ ಅನ್ಕೊಂಡು ತುಂಬಾ ಹೊರಗಿನ ಫುಡ್ ತಿಂತ ಅಜ್ಜಿ ಮಾತು ಕೇಳದೆ ಬೆಳೆದ್ಬಿಟ್ರು. ಹೀಗಾಗಿ ಹೆರಿಗೆ ನೋವಲ್ಲಿ ತುಂಬಾ ಕಷ್ಟ ಆಯ್ತು ಡಾಕ್ಟರ್. ಅದಕ್ಕೆ ಮಾತೀವಿ ನಾನ್ ನೋಡಿದೆ ಪುಣ್ಯ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ನನ್ನ ಸಾಕಿಗೆಲ್ಲ ತುಂಬಾ ತೊಂದರೆ ಆಗಿರೋದ್ರಿಂದ ನನ್ ಬಿಸೋ ಮಕ್ಕಳಿಗೆ ಆತರ ಪರಿಸ್ಥಿತಿ ಬರುತ್ತೆ. ಟೆನ್ಷನ್ ನೋಡಿಮ್ಮ, ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ತಾಯಿ ಆತರ ಮಾಡಿದಾರಂತ ಅವ್ರ ಮಗಳು ಆತರ ಇಲ್ವಲ್ಲ. ನೋಡಿ, ಅವರಿಗೆ ಬೇರೆ ಬೇರೆ ತರ ನಾವು ಶೋಧನಾ ಥೆರಪೀಸ್ನೆಲ್ಲ ಕೊಡೋಣಂತೆ. ಅವ್ರ ಮಗು, ನಿಮ್ ಕುಟುಂಬ ಎಲ್ಲಾ ಆರೋಗ್ಯವಾಗಿರುತ್ತೆ. ಏನು ಚಿಂತೆ ಮಾಡ್ಕೋಬೇಡಿ. ಡಾಕ್ಟರ್ ಯಾಕೋ ಅಂತೆ ಆಗ್ತಿದೆ. ನೀವು ಸ್ವಲ್ಪ ಚೆಕ್ ಮಾಡಿ ನೋಡಿ ಏನಂತ ಹೇಳಿ. ಏನಾಯ್ತಮ್ಮ, ಏನಾಯ್ತು? ಯಾಕೋ ಗೊತ್ತಿಲ್ಲ ಡಾಕ್ಟರ್, ತಲೆ ಸಿದ್ದಂಗ್ ಆಗ್ತಿದೆ ನೋಡ್ಲಿಕ್ಕಿಂತ, ಮತ್ತೆ ಸ್ವಲ್ಪ ವಾಕರ್ಕೆ ಬಂದಂಗ ಆಗ್ತಿದೆ. ಅದಕ್ಕೆ ನಾಡಿ ಕೊಡಿ. ಭಯ ಪಡೋ ವಿಚಾರ ಇಲ್ಲ, ನೀವು ಅಜ್ಜಿ ಆಗ್ತಿದ್ದೀರಾ, ಎಲ್ಲ ಒಳ್ಳೇದಾಗತ್ತೆ. ಗರ್ಭಧಾರಣೆಯಿಂದ ಪ್ರಸವದವರೆಗೆ ಗರ್ಭಿಣಿಯ ದೇಹ, ಮನಸ್ಸು ಹಾಗೂ ಗರ್ಭದ ಸಮರ್ಪಕ ವೃದ್ಧಿಗಾಗಿ ಪಾಲಿಸುವ ಆಹಾರ ವಿಹಾರ, ಔಷಧಿ ಕ್ರಮಗಳಿಗೆ ಗರ್ಭಿಣಿ ಪರಿಚರ್ಯ ಎನ್ನುವರು. ಪ್ರಥಮದಲ್ಲಿ ಪುಂಸವನ ಕರ್ಮ, ಗರ್ಭದ ಸ್ಥಿರತೆ ಹಾಗೂ ಶಿಶುವಿನ ಆರೋಗ್ಯಕ್ಕಾಗಿ ಸಂಸ್ಕಾರ. 2ನೇ ಮತ್ತು 3ನೇ ತಿಂಗಳಲ್ಲಿ ಶುಭ ನಕ್ಷತ್ರದಂದು ನಸ್ಯ ಅಂದರೆ ಮೂಗಿನಿಂದ ಔಷಧಿಯನ್ನು ನೀಡಲಾಗುವುದು. ಗರ್ಭಪಾತ ತಡೆ, ಶಿಶುವಿನ ವೃದ್ಧಿಯೇ ಇದರ ಉದ್ದೇಶ. ಹಬ್ಬ, ಆರೋಗ್ಯವಂತ ಮಗುನೇ ಹುಡ್ತು. ಸದ್ಯ ನನ್ನ ತಾಯಿಗಾದಂಗ್ ನಂಗಾಗ್ಲಿಲ್ಲ. ಪ್ರಸವೋತ್ತರ ಕರ್ಮಗಳು ಅಭ್ಯಂಗ. ಎಣ್ಣೆ ಮಸಾಜ್ ಮಾಡುವುದರಿಂದ ವಾತಶಮನ ಹಾಗೂ ಶಕ್ತಿ ವೃದ್ಧಿಯಾಗುತ್ತದೆ. ಸ್ವೇದನ, ಬಿಸಿ ನೀರಿನಿಂದ ಚಿಕಿತ್ಸೆ ಕೊಡುವುದರ ಮೂಲಕ ಶರೀರ ಶುದ್ಧಿ, ನೋವು ಕಡಿಮೆಯಾಗುವುದು. ಯೋನಿ ಪ್ರಕ್ಷಾಳನ ಮಾಡುವುದರಿಂದ ಯೋನಿಗತ ರೋಗಗಳ ತಡೆಗಟ್ಟಬಹುದು. ಉದರ ಬಂಧನ, ಹೊಟ್ಟೆಗೆ ಬಟ್ಟೆಯನ್ನು ಕಟ್ಟುವುದರಿಂದ ಸ್ಥಿರತೆಯನ್ನು ನೀಡುವುದು. ಸೌಭಾಗ್ಯ, ನೀರ್ ತಗೊಂಡ್ ಬಾ ಸ್ವಲ್ಪ. ನಾನಂತೂ ನೀರು ತಂದು ಕೊಡಲ್ಲ, ಬೇಕಿದ್ರೆ ನೀವೇ ಹೋಗಿ ತಗೊಳ್ಳಿ. ನನ್ ಕೈ ಕಾಲು ಸೊಂಟ ನೋವು, ನಾನು ನೀನಷ್ಟು ಗಟ್ಟಿ ಇಲ್ಲ, ಸ್ವಲ್ಪ ನೀನೇ ತಗೊಂಡ್ ಬಾ. ಸೌಭಾಗ್ಯಕ್ಕ ಬಾ ಬಾ. ಏನಾಯ್ತು? ಏನಂತ ಹೇಳಿ, ಈ ಮುಟ್ ನಿಂತ ಮೇಲೆ ಕೂತ್ರೆ ನಿಲ್ಲಕ್ ಆಗ್ತಿಲ್ಲ, ನಿಂತ್ರೆ ಕೂರಕ್ ಆಗ್ತಿಲ್ಲ. ನಂದೇ ಅದೇ ಪರಿಸ್ಥಿತಿ. ನೀವ್ ಹೆಂಗ್ ಆರಾಮಾಗಿದ್ದೀರಿ? ಯಾವ ಡಾಕ್ಟರ್ ಹತ್ರ ತೋರ್ಸಿರಿ ನೀವು? ಬನ್ನಿ, ನಮ್ ಡಾಕ್ಟರ್ ಹತ್ರ ಹೋಗೋಣ. ನಮಸ್ತೆ ಡಾಕ್ಟರ್. ನಮಸ್ತೆ ಮ್ಯಾಮ್. ಇವ್ರನ್ನ ಫ್ರೆಂಡ್, ಇವ್ರನ್ನ ಹಸ್ಬೆಂಡ್, ಇಬ್ರಿಗೂ ಹುಷಾರಿಲ್ಲ. ಯಾಕಮ್ಮ, ಏನಾಯ್ತು? ಡಾಕ್ಟ್ರೆ, ಮುಟ್ಟು ನಿಂತ ಮೇಲೆ ಮೈ ಕೈ ಎಲ್ಲ ನೋವು, ಶಕ್ತಿ ಇಲ್ದಂಗ್ ಆಗಿದೆ. ಕೂತ್ರೆ ಕೂರಕ್ ಆಗ್ತಿಲ್ಲ, ನಿಂತ್ರೆ ನಿಲ್ಲಕ್ ಆಗ್ತಿಲ್ಲ. ಏನಾದ್ರೂ ಸಹಾಯ ಪಡಿ ಡಾಕ್ಟರ್. 45 ವರ್ಷಕ್ಕೆ ನಿಮಗೆ ಮುಟ್ಟಿಂತೀರಲ್ಲ? ನೀವು ಮುಂಚೆ ಏನಾದ್ರು ಆರೋಗ್ಯಕರವಾದ ಆಹಾರನೇ ಊಟ ಮಾಡಿದೀರಾ?
ಇಲ್ರಿ ಡಾಕ್ಟರ್. ನೋಡಿ ನಮ್ ವಯಸ್ಸಲ್ಲಿ ಏನಾಗುತ್ತೆ ಅಂದ್ರೆ ಹುಟ್ಟಿದಾಗಿಂದ ಸಾಯೋವರೆಗೂ ಬೇರೆ ಬೇರೆ ಹಾರ್ಮೋನ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಬರ್ತಾ ಬರ್ತಾ ವಯಸ್ಸು ಬರಲ್ಲ, ಆಗ್ತಾ ಹೋಗುತ್ತೆ. ಆ ರೀತಿ ಆದಾಗ ನಾವು ವಯಸ್ಸನ್ನ ಹೆಚ್ಚಿಸ್ಕೊಳಕಂತೂ ಆಗಲ್ಲ, ಉಳಿಸ್ಕೊಳೋ ಅಂತ ದಾರಿಗಳನ್ನ ನೋಡ್ಬೇಕು. ಅವಾಗ ನಾವು ನಮ್ಮ ಆಯುರ್ವೇದದಲ್ಲಿ ಕೊಡಂತ ಟ್ರೀಟ್ಮೆಂಟ್ ಅಂದ್ರೆ ಬಸ್ತಿ, ಶೋಧನ, ಪಂಚಕರ್ಮ, ರಸಾಯನ ಈ ತರ ನಾವೆಲ್ಲ ಚಿಕಿತ್ಸೆನ ತಗೊಂಡು ಈ ತರ ನಿಮ್ಗೆ ಆಗಿದೆ ಅಂತ ನೀವೇನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದು ಸಹಜನೇ, ಎಲ್ಲಾ ಹೆಣ್ಮಕ್ಳಿಗೂ ಈ ತರ ಆಗುತ್ತೆ. ಏನಂದ್ರೆ ನಾವು ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಇಲ್ಲೇ ಇದರಲ್ಲ ನಿಮ್ ಫ್ರೆಂಡ್ ಎಷ್ಟು ಆರೋಗ್ಯವಾಗಿದ್ದಾರೆ, ಇವರೆಲ್ಲಾನು ನೀಟಾಗಿ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಆದಾಗಿ ಇಷ್ಟೆಲ್ಲ ಗಟ್ಟಿಯಾಗಿದ್ದಾರೆ. ನೀವು ನಾನ್ ಬರ್ಕೊಟ್ಟಿದ್ದ ಮಾತ್ರೆ, ಔಷಧಿ ಮತ್ತೆ ವಿವಿಧ ಕರ್ಮಗಳನ್ನ ಮಾಡಿಸ್ಕೊಳ್ಳಿ, ಯಾವ್ದೇ ರೀತಿ ತೊಂದ್ರೆ ಆಗಲ್ಲ. ಏನು ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೇನಾಗಿದೆ ಸರ್? ನೋಡಿ ಡಾಕ್ಟ್ರೆ, ಕೈ ಕಾಲು ನೋವು, ತೊಡೆ ನೋವು. ಎಷ್ಟು ಸರ್ ನಿಮ್ ವಯಸ್ಸು? 60. 60 ಅಂದ್ಮೇಲೆ ಇದೆಲ್ಲ ಕಾಮನ್ ಸರ್. ಹಾಗೆ ನಾನ್ ಹೇಳಿದ್ನಲ್ಲ ಪಂಚಕರ್ಮ, ಆ ಶೋಧನ ಥೆರಪೀಸ್ ನಾನು ರಸಾಯನ ಆ ತರನೆಲ್ಲ ನಿಮ್ಗೆ ಸೂಚಿಸ್ತೀನಿ. ಅದನ್ನೆಲ್ಲ ನೀಟಾಗಿ ಫಾಲೋ ಮಾಡ್ಕೊಂಡು ಹೋಗ್ರಿ. ವಯಸ್ಸಾದ್ಮೇಲೆ ಆಹಾರ ವಿಹಾರ ಸ್ವಲ್ಪ ಗಮನ ಇರ್ಬೇಕು. ಹಾಗಾಗಿ ಒಳ್ಳೆ ಆಹಾರ ವಿಹಾರ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಫಾಲೋ ಮಾಡಿ, ಮತ್ತಿನ್ನೇನಾಗಲ್ಲ. ನಾವು ಇದ್ದಿರೋ ವಯಸ್ಸನ್ನೇ ಸ್ವಲ್ಪ ಉಳಿಸ್ಕೊಂಡು ಆರೋಗ್ಯವಾಗಿರೋದು ನಮ್ದು ಕರ್ತವ್ಯ ಆಗಿರುತ್ತೆ. ನಾನ್ ಬರ್ಕೊಡ್ತೀನಿ, ಏನು ಚಿಂತೆ ಪಡ್ಬೇಡಿ. ರಜೋ ನಿವೃತ್ತಿಯಿಂದ ಆಗುವ ವ್ಯಾಧಿಗಳನ್ನು ಆಯುರ್ವೇದದ ಔಷಧೋಪಚಾರಗಳಿಂದ ಯಶಸ್ವಿಯಾಗಿ ನಿಯಂತ್ರಿಸಬಹುದು. ಅದರಲ್ಲಿ ಪಂಚಕರ್ಮದಲ್ಲಿ ವಾತಶಮನ ಚಿಕಿತ್ಸೆಗಳು, ಅಭ್ಯಂಗ, ಸ್ವೇದನ, ಬಸ್ತಿ, ಶಿರೋಬಸ್ತಿ, ಯೋನಿಪುಚ್ಚು ಮುಖ್ಯವಾದವು. ಔಷಧಿಗಳಲ್ಲಿ ಶತಾವರಿಯುಕ್ತ ಔಷಧಿ, ಅಶ್ವಗಂಧ, ಬ್ರಾಹ್ಮಿವಟಿ, ಯೋಗರಾಜ ಗುಗ್ಗುಳು, ರಸಾಯನ ಚಿಕಿತ್ಸೆಯನ್ನು ಮಾಡುವುದರ ಮೂಲಕ ರಜೋ ನಿವೃತ್ತಿ ವ್ಯಾಧಿಗಳನ್ನು ತಡೆಗಟ್ಟಬಹುದು. ಆಯುರ್ವೇದ ಕೇವಲ ರೋಗಕ್ಕೆ ಅಷ್ಟೇ ಚಿಕಿತ್ಸೆ ಮಾಡುವುದಲ್ಲದೆ ಮುಂಬರುವ ರೋಗಗಳನ್ನು ನಿವಾರಣೆ ಮಾಡಲು ಸಹಾಯ ಮಾಡುತ್ತದೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ದಿನಚರ್ಯ, ಋತುಚರ್ಯ, ಸದೃತಾಚಾರ್ಯ ಫಾಲೋ ಮಾಡಿ. Exists. Till universe exists. Ayurveda exists.